ಬಲ್ಡೋಟ ಕಂಪನಿಯವರು ಕೆಲವೊಂದಷ್ಟು ಭೂಮಿಯನ್ನ ತಗೊಂಡು ಅದಕ್ಕೆ ಕಾಂಪೌಂಡ್ ಅನ್ನು ಹಾಕೊಂಡಿದ್ರು. ಆ ಕಾಂಪೌಂಡ್ನ ಒಳಗಡೆ ಕೆರೆಯೂ ಕೂಡ ಸೇರಿತ್ತು. ಇದಕ್ಕೆ ಸಾಕಷ್ಟು ದಿನಗಳಿಂದ ರೈತರು ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ರು. ಆದರೆ ಇವತ್ತು ರಾಜ್ಯ ರೈತ ಸಂಘಟನೆಯವರು ಬಲ್ಡೋಟ ಕಂಪನಿಯ ಮುಂದೆನೇ ಒಂದು ಸಮಾವೇಶವನ್ನ ಮಾಡಿ ಆ ಕಾಂಪೌಂಡ್ ಅನ್ನ ಹೊಡೆದಾಕಿದ್ದಾರೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಆ ಆಕ್ರೋಶ ಯಾವ ರೀತಿಯಾಗಿತ್ತು ನೋಡ್ಕೊಳ್ಳೋಣ. ರೈತ ಹುತಾತ್ಮ ದಿನಾಚರಣೆ, ರೊಚ್ಚಿಗೆದ್ದ ರೈತರಿಂದ ಪ್ರತಿಭಟನೆ. ಬಲ್ದೋಟ ಕಾಂಪೌಂಡ್ ಮುರಿದು ಒಳನುಗ್ಗಿದ್ದೇಗೆ ಅನ್ನದಾತರು. ರಾಜ್ಯದ ಕೆಲವು ಕಡೆ ಮಳೆ ಬೀಳ್ತಾ ಇಲ್ಲ. ಭೀಕರ ಬರ ಕೊಪ್ಪಳವನ್ನ ಕಾಡ್ತಾ ಇದೆ. ಜನರಿಗೆ ಕುಡಿಯೋಕೆ ನೀರಿಲ್ಲ. ಜಾನುವಾರುಗಳ ಪರಿಸ್ಥಿತಿ ಕೇಳೋರೇ ಇಲ್ಲ ಅನ್ನೋ ಹಾಗಾಗಿದೆ. ಇಂಥ ಪರಿಸ್ಥಿತಿಯಲ್ಲೇ ಕೊಪ್ಪಳದ ಬಸಾಪುರದಲ್ಲಿ ಬಲ್ದೋಟ ಕಂಪನಿ ಎದುರು ನವಲಗುಂದ ನರಗುಂದ ರೈತರ ಹುತಾತ್ಮ ದಿನಾಚರಣೆಯನ್ನ ರೈತರು ಆಚರಣೆ ಮಾಡಿದ್ರು. ಬಲ್ದೋಟ ಹಟಾವೋ, ಕೊಪ್ಪಳ ಬಚಾವೋ, ಬಸಾಪುರ ಕೆರೆ ನಮ್ಮದು ನಮ್ಮದು, ಸರ್ಕಾರದ ಸ್ವತ್ತಲ್ಲ, ಗೂಂಡಾಗಿರಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಅಲ್ಲಿ ಪ್ರತಿಭಟನೆ ಹಿಂಸಾ ಸ್ವರೂಪ ಪಡ್ಕೊಂಡಿದೆ. ಜಾನುವಾರುಗಳ ಮೇಲೆ ಹಲ್ಲೆ ನಡೆಸಿದ ಪೊಲೀಸರು. ಹೌದು, ಒಂದು ಕಡೆ ಸಮಾವೇಶ ನಡೆಯುತ್ತಾ ಇತ್ತು. ಹಸಿರು ಶಾಲುಗಳನ್ನು ಹಿಡಿದು ರೈತರು ಘೋಷಣೆಗಳನ್ನು ಕೂಗ್ತಾ ಇದ್ರು. ಬಸಾಪುರ ಕೆರೆ ತೆರವುಗೊಳಿಸಲು ಆಗ್ರಹಿಸಿದ್ರು. ಹೆದ್ದಾರಿ ತಡೆ ನಡೆಸಲಾಯಿತು. ರೈತನೊಬ್ಬ ತಲೆ ಮೇಲೆ ಕಲ್ಲು ಹೊತ್ಕೊಂಡು ಪ್ರತಿಭಟನೆ ಮಾಡಿದ್ದೂ ನಡೆಯಿತು. ಮತ್ತೊಂದು ಕಡೆ ಅಲ್ಲೇ ಬಲ್ದೋಟ ಕಂಪನಿಯ ಪಕ್ಕದಲ್ಲೇ ದನಗಳನ್ನ ಮೇಯಿಸ್ತಾ ಇದ್ದವರನ್ನ ಪೊಲೀಸರು ಓಡಿಸಿದ್ದಾರೆ. ದನಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. 3-4 ಹಸುಗಳಿಗೆ ಗಾಯವಾಗಿದ್ದು ಜನರು ಆಕ್ರೋಶ ಹೊರಹಾಕಿದ್ದಾರೆ. ಬಲ್ಲಿ ಕೆರೆಗೆ ಹೋದ್ರೆ ಬೇಯ್ತಾರ್ರಿ ನಮ್ಮನ್ನ ಹೊಲಸ ಬೇಯ್ತಾರ. ಏನ್ ಮಾಡಕ್ರಿ ಹಿಂಗಿದೆ ಗಂಟು ಬೆನ್ನೆಕ್ ತಿರ್ತಾರೆ. ನೀವು ಪೊಲೀಸರು ಹಾಕಿ ಬೆನ್ನೆಕ್ ತಿರ್ಸ್ತಾರೆ. ಎಲ್ಲಿ ಕುಡಿಸ್ಬೇಕ್ರಿ ನೀರು? ನಾವ್ರು ಮನುಷ್ಯರು ಎಲ್ಲಾರು ಕುಡ್ತೀರಿ, ಎಲ್ಲಿ ಕುಡಿದ್ರಿ ಬಾಲ್ ಬೆಣ್ಣಿ ಹಿಂಗೈತಿ ಮಾಡ್ತಾರೆ ಸರ್ ಇವ್ರು. ನಮ್ಮ ಒಟ್ಟ ಬಿಡೋಡ್ರಿ ಎಲ್ಲೆಲ್ಲಿ ನಮ್ಮ 3 ಕೆರೆ 44 ಎಕರೆ ಒಳಗೆ ಹೊಡಿತಾರೆ. ಹೊರಬಿಟ್ಟಿದ್ದೀರಿ ಜಾಲಿ ಮರ ಎಂತದ್ರಿ ಮರ ಓಸ ಕಡೋದ್ರಿ ಸತ್ಯನಾಶ ಮಾಡ್ತಾರೆ. ಜಾನುವಾರುಗಳ ಮೇಲೆ ಹಲ್ಲೆ ನಡೆಯುತ್ತಾ ಇದ್ದಂತೆ ಸಮಾವೇಶ ಮುಗಿಸಿದ ರೈತರು ಬಲ್ದೋಟ ಕಂಪನಿ ಕಡೆಗೆ ನುಗ್ಗಿದ್ದಾರೆ. ಜಿಲ್ಲಾಡಳಿತ ತಡೆಯೋಕೆ ಯತ್ನಿಸಿದ್ರೂ ಕ್ಯಾರ್ ಮಾಡದೆ ಬಲ್ದೋಟ ಕಂಪನಿಯ ಗೇಟ್ ಪೀಸ್ ಮಾಡಿ ಕೆರೆಯೊಳಗೆ ನುಗ್ಗಿ ಕೆರೆಯ ಮೇಲೆ ಘೋಷಣೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಪೌಂಡ್ ಅನ್ನು ಪೀಸ್ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಲಾಠಿ ಹಿಡಿದು ರೈತರನ್ನ ಪೊಲೀಸರು ವಾಪಸ್ ಕಳಿಸಿದ್ದಾರೆ. ಸದ್ಯ ಕಾರ್ಖಾನೆಯ ಸುತ್ತಮುತ್ತ ಉದ್ವಿಗ್ನ ಸ್ಥಿತಿ ಮುಂದುವರೆದಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಪಡೆಗಳನ್ನ ನಿಯೋಜಿಸಲಾಗಿತ್ತು. ಬಲ್ದೋಟ ಬೃಹತ್ ಉಕ್ಕು ಕಂಪನಿ ಒಟ್ಟು 1036 ಎಕರೆ ಭೂಮಿಯನ್ನ ಕಾರ್ಖಾನೆ ವಶಕ್ಕೆ ಪಡ್ಕೊಂಡಿದೆ. ಕಾರ್ಖಾನೆ ವಶಪಡಿಸಿಕೊಂಡ ಭೂಮಿಯಲ್ಲಿ ಬಸಾಪುರ ಕೆರೆಯೂ ಇದೆ. ಒಟ್ಟು 44.34 ಎಕರೆ ಇರೋ ಕೆರೆಯನ್ನ ಕಾರ್ಖಾನೆಯವರಿಗೆ ಮಂಜೂರು ಮಾಡಬಾರದು ಅಂತ ಆಗಿನಿಂದಲೇ ಹೋರಾಟ ನಡೆಯುತ್ತಿತ್ತು. ಪ್ರಗತಿಪರ ಸಂಘಟನೆಗಳು ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದವು. ಹೈಕೋರ್ಟ್ ಕೆರೆಯು ಸಾರ್ವಜನಿಕರಿಗೆ ಮುಕ್ತವಾಗಬೇಕೆಂದು ತೀರ್ಪು ನೀಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ಕಾರ್ಖಾನೆ ಪರವಾಗಿ ತೀರ್ಪು ನೀಡಿತ್ತು. ಆದ್ದರಿಂದಲೇ ಬಸಾಪುರದ ರೈತರು ಮತ್ತು ಕಾರ್ಖಾನೆ ನಡುವೆ ಜಟಾಪಟಿ ನಡೀತಾನೇ ಇದೆ. ಈಗ ಅದೇ ಕಾರಣಕ್ಕೆ ಕಾರ್ಖಾನೆ ಕಾಂಪೌಂಡ್ ಒಡೆದು ಒಳನುಗ್ಗಿದ ರೈತರು ನಮ್ಮದೇ ಕೆರೆ ಅಂತ ಘೋಷಣೆ ಮಾಡಿದ್ದಾರೆ. ಕೊನೆಗೆ ಪೊಲೀಸರು ಹೆಚ್ಚಿನ ಬಲಪ್ರಯೋಗ ಮಾಡಿ ರೈತರನ್ನ ಹೊರಹಾಕಿದ್ದಾರೆ. ಬಸಾಪುರ ಕೆರೆ ವಿಚಾರವಾಗಿ ಕಾನೂನಾತ್ಮಕ ತೊಡಕಿದೆ. ಕೆರೆಯ ಕುರಿತು ತೀರ್ಪು ಬಂದ ನಂತರ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಈ ಕುರಿತು ರಾಜ್ಯದ ಕಂದಾಯ ಇಲಾಖೆ ಕಾನೂನು ಸಲಹೆಗಾಗಿ ಕೇಳಲಾಗಿದೆ. ಕಾನೂನು ಸಲಹೆ ಬಂದ ನಂತರ ಕ್ರಮ ಕೈಗೊಳ್ಳಲಾಗುವುದು. ಈ ಗೊಂದಲ ನಿವಾರಣೆಗೆ ರೈತರು ಕಾನೂನು ಮೊರೆ ಹೋಗಬಹುದು ಅಂದಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ. ಒಟ್ಟಾರೆಯಾಗಿ ಇಂದು ಕೊಪ್ಪಳದ ಬಲ್ದೋಟ ಕಾರ್ಖಾನೆಯ ಮುಂದೆ ರೈತರ ಬೃಹತ್ ಸಮಾವೇಶದ ನಂತರ ರೈತರ ಆಕ್ರೋಶದ ಕಟ್ಟೆ ಒಡೆಯಿತು. ರೈತರನ್ನ ತಡೆಯಲು ಮುಂದಾದ ಪೊಲೀಸರಿಗೂ ರೈತ ಶಕ್ತಿ ಮುನ್ನುಗ್ಗಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕು.